ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ.
ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಶಿರೂರಿನಲ್ಲಿ ಗುಡ್ಡ ಕುಸಿದ ಸಮಯದಲ್ಲಿ ಆ ಬೆನ್ಸ್ ಲಾರಿಯ ಮಾಲೀಕ, ಬೆನ್ಸ್ ಲಾರಿ ಒಂದು ಕೊಚ್ಕೊಂಡು ಹೋಗಿತ್ತು. ಆ ಬೆನ್ಸ್ ಲಾರಿಯ ಮಾಲೀಕ ಇದೇ ಮನಾಫ್. ಈತ ಕೇರಳ ಮೂಲದವನು. ಈತ ಮಲಯಾಳಿಯಲ್ಲಿ ವ್ಲಾಗ್ಸ್ ಗಳನ್ನ ಮಾಡ್ತಾ ಇದ್ದ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಈ ಮನಾಫ್ ಮಾಡಿರುವ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದಂತ ಒಂದು ಬುರುಡೆಯನ್ನ ಆತ ಮಲಯಾಳಿಯಲ್ಲಿ ಮಾತನಾಡಿ ತನ್ನ ಯೂಟ್ಯೂಬ್ ನಲ್ಲಿ ಆತ ಹಾಕಿದ್ದ. ಕತ್ತಿಯಲ್ಲಿ ಅದನ್ನ ತೆಗೆದು ಗೋಣಿ ಚೀಲಕ್ಕೆ ಹಾಕಿ ಅದನ್ನ ತೆಗೆದುಕೊಂಡು ಹೋಗುವಂತ ವಿಡಿಯೋ ಅದು. ಈ ವಿಡಿಯೋ ಸಂಬಂಧ ಈಗ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ. ರಿಪಬ್ಲಿಕ್ ಕನ್ನಡ ಆ ವಿಡಿಯೋವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದಾದ ನಂತರ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮಸ್ಥಳದಲ್ಲಿ 106 ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮಾಡಿ ಹೂಳಲಾಗಿದೆ ಎಂದು ಮನಾಫ್.